ಹಲೋ ಫ್ರೆಂಡ್ಸ್, ಇವತ್ತು ನಾವು ಕರ್ನಾಟಕ ಸ್ಟೇಟ್ ಪೊಲೀಸ್ ಹುದ್ದೆ 5/8/2018 ನಡೆದ ಎಕ್ಸಾಮ್ ಕ್ವಶನ್ ವಿತ್ ಆನ್ಸರ್ಸನ್ನು ನೋಡೋಣ. ಇದು ಪಾರ್ಟ್ 2. 51ನೇ ಪ್ರಶ್ನೆ. ಸಾಮಾನ್ಯವಾಗಿ ಬೇಡಿಕೆ ವಕ್ರರೇಖೆ ಡಿಮಾಂಡ್ ಕರ್ವ್ ಹೀಗಿದೆ. ಇದರ ಉತ್ತರ ಆಯ್ಕೆ ಬಿ, ಕೆಳಮುಖ ಜಾರುವಿಕೆ. 52ನೇ ಪ್ರಶ್ನೆ. ಭಾರತದ ರಫ್ತುಗಳಲ್ಲಿ ಯಾವ ರಾಜ್ಯವು ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರುತ್ತದೆ? ಇದರ ಉತ್ತರ ಆಯ್ಕೆ ಎ, ಮಹಾರಾಷ್ಟ್ರ. 53ನೇ ಪ್ರಶ್ನೆ. ವಸ್ತುವಿಗಿಂತ ದೊಡ್ಡದಾದ ವರ್ಚುವಲ್ ಇಮೇಜನ್ನು ಡ್ಯಾಶ್ ಇದರಿಂದ ನಿರ್ಮಿಸಬಹುದು. ಇದರ ಉತ್ತರ ಆಯ್ಕೆ ಬಿ, ನಿಮ್ನ ಮಸೂರ. 54ನೇ ಪ್ರಶ್ನೆ. ರ್ಯಾಮ್ ಇದನ್ನು ಸೂಚಿಸುತ್ತದೆ. ಇದರ ಉತ್ತರ ಆಯ್ಕೆ ಬಿ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. 55ನೇ ಪ್ರಶ್ನೆ. ಪ್ಯಾಂಟಿಂಗ್ ಉಪಕರಣಗಳು ಇವುಗಳಲ್ಲಿ ಒಳಗೊಳ್ಳುತ್ತವೆ. ಇದರ ಉತ್ತರ ಆಯ್ಕೆ ಡಿ, ಟ್ರ್ಯಾಕ್ ಬಾಲ್. 56ನೇ ಪ್ರಶ್ನೆ. ವಿಲಕ್ಷಣ ಅನನುರೂಪವಾದದ್ದನ್ನು ಗುರುತಿಸಿ. ಇದರ ಉತ್ತರ ಆಯ್ಕೆ ಡಿ, ಪ್ಯಾರಾಗ್ರಾಫ್ ಪ್ರಿಂಟರ್. 67ನೇ ಪ್ರಶ್ನೆ. ವಿಲಕ್ಷಣ ಅವನುರೂಪವಾದದ್ದನ್ನು ಗುರುತಿಸಿರಿ. ಇದರ ಉತ್ತರ ಆಯ್ಕೆ ಎ, ಕಾಜಿರಂಗ್ ನ್ಯಾಷನಲ್ ಪಾರ್ಕ್. 58ನೇ ಪ್ರಶ್ನೆ. ಹೀಗಿರುವಂಥ ಭಾರತೀಯ ಉತ್ಪನ್ನಗಳಿಗೆ ಇಕೋ ಮಾರ್ಕ್ ನೀಡಲಾಗುತ್ತದೆ. ಇದರ ಉತ್ತರ ಆಯ್ಕೆ ಎ, ಪರಿಸರ ಸ್ನೇಹಿ. 59ನೇ ಪ್ರಶ್ನೆ. 2022ರ ಫಿಫಾ ವಿಶ್ವಕಪ್ ಇಲ್ಲಿ ನಡೆಸಲ್ಪಡಲಿದೆ. ಇದರ ಉತ್ತರ ಆಯ್ಕೆ ಸಿ, ಕತಾರ್. 60ನೇ ಪ್ರಶ್ನೆ. 15ನೇ ಹಣಕಾಸು ಆಯೋಗದ ಮುಖ್ಯಸ್ಥರು. ಇದರ ಉತ್ತರ ಆಯ್ಕೆ ಡಿ, ಎನ್.ಕೆ. ಸಿಂಗ್. 61ನೇ ಪ್ರಶ್ನೆ. ಪ್ರಖ್ಯಾತ ಗಾಯತ್ರಿ ಮಂತ್ರವು ಯಾವ ವೇದದಲ್ಲಿ ಕಾಣಸಿಗುತ್ತದೆ? ಇದರ ಉತ್ತರ ಆಯ್ಕೆ ಎ, ಋಗ್ವೇದ. 62ನೇ ಪ್ರಶ್ನೆ. ವಿಸ್ತೃತ ರೂಪದಲ್ಲಿ NIC ಎಂದರೆ? ಇದರ ಉತ್ತರ ಆಯ್ಕೆ ಬಿ, ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್. 63ನೇ ಪ್ರಶ್ನೆ. ಕೆಳಗಿನವುಗಳಲ್ಲಿ ಯಾವ ಒಂದನ್ನು ಕಾಳಿದಾಸ್ ಬರೆಯಲಿಲ್ಲ? ರಾಮಚರಿತ ಮಾನಸ್. ಇದರ ಉತ್ತರವಾಗಿದೆ ಆಯ್ಕೆ ಸಿ. 64ನೇ ಪ್ರಶ್ನೆ. ಕರ್ನಾಟಕದಲ್ಲಿ ಪಂಚಾಯತ್ ರಾಜ್ ಪದ್ಧತಿ ಇದಾಗಿದೆ. ಇದರ ಉತ್ತರ ಆಯ್ಕೆ ಎ, 3 ಮಜಲು ಪದ್ಧತಿ. 65ನೇ ಪ್ರಶ್ನೆ. ಆರ್ಯ ಸಮಾಜವು ಇವರಿಂದ ಸ್ಥಾಪಿಸಲ್ಪಟ್ಟಿತು. ಇದರ ಉತ್ತರ ಆಯ್ಕೆ ಸಿ, ಸ್ವಾಮಿ ದಯಾನಂದ ಸರಸ್ವತಿ. 66ನೇ ಪ್ರಶ್ನೆ. ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಅವಧಿಯಲ್ಲಿ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದರು. ಇದರ ಉತ್ತರ ಆಯ್ಕೆ ಸಿ, 1912ರಿಂದ 1918ರವರೆಗೆ ಮೈಸೂರಿನ ದಿವಾನರಾಗಿ ಸೇವೆಯನ್ನು ಸಲ್ಲಿಸಿದರು. 67ನೇ ಪ್ರಶ್ನೆ. 67ನೇ ಪ್ರಶ್ನೆ. ಕರ್ನಾಟಕದ ಪಶ್ಚಿಮಕ್ಕೆ ಡ್ಯಾಶ್ ಇದು ಎಲ್ಲೆಯಾಗಿದೆ? ಇದರ ಉತ್ತರ ಆಯ್ಕೆ ಎ, ಅರೇಬಿಯನ್ ಸಮುದ್ರ. 68ನೇ ಪ್ರಶ್ನೆ. ದಕ್ಷಿಣ ಭಾರತದಲ್ಲಿ ಪ್ರಥಮ ಸ್ವತಂತ್ರ ಇಸ್ಲಾಮಿಕ್ ಸಾಮ್ರಾಜ್ಯ ಯಾವುದಾಗಿತ್ತು? ಇದರ ಉತ್ತರ ಆಯ್ಕೆ ಎ, ಬಹುಮನಿ ಸಾಮ್ರಾಜ್ಯ. 69ನೇ ಪ್ರಶ್ನೆ. ಮ್ಯಾನ್ ಈಟರ್ಸ್ ಆಫ್ ಕುಮಾನ್ ಪುಸ್ತಕ ಬರೆದವರು? ಇದರ ಉತ್ತರ ಆಯ್ಕೆ ಎ, ಜಿಮ್ ಕಾರ್ಬೆಟ್. 70ನೇ ಪ್ರಶ್ನೆ. ಇವರ ಆಳ್ವಿಕೆಯ ಕಾಲದಲ್ಲಿ ದಿ ಗ್ರ್ಯಾಂಡ್ ಟ್ರಂಕ್ ರಸ್ತೆ ನಿರ್ಮಿಸಲ್ಪಟ್ಟಿತು. ಇದರ ಉತ್ತರ ಆಯ್ಕೆ ಸಿ, ಶೇರ್ಷಾ ಸೂರಿ. 71ನೇ ಪ್ರಶ್ನೆ. ಮಹಾತ್ಮ ಗಾಂಧಿ ಅಧ್ಯಕ್ಷರಾಗಿದ್ದ ಕಾಂಗ್ರೆಸ್ಸಿನ ಅಧಿವೇಶನವನ್ನು ಹೆಸರಿಸಿರಿ. ಇದರ ಉತ್ತರ ಆಯ್ಕೆ ಡಿ, ಬೆಳಗಾವಿ, 1924ರಲ್ಲಿ. 72ನೇ ಪ್ರಶ್ನೆ. ಬೆಂಗಳೂರು ನಗರ ನಾಗರಿಕ ಆಡಳಿತದ ಉಸ್ತುವಾರಿ ಯಾರದ್ದು? ಇದರ ಉತ್ತರ ಆಯ್ಕೆ ಬಿ, BBMP. 73ನೇ ಪ್ರಶ್ನೆ. ಕೆಳಗಿನವರಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಗೊಳಿಸುವ ಸಮಿತಿಯ ಅಧ್ಯಕ್ಷರಾಗಿದ್ದರು? ಇದರ ಉತ್ತರ ಆಯ್ಕೆ ಬಿ, BR ಅಂಬೇಡ್ಕರ್ ಅವರು.
ವಿಡಿಯೋವನ್ನು ಪೌಸ್ ಮಾಡಿ ವಿವರಣೆಯನ್ನು ಗಮನಿಸಿ. 74ನೇ ಪ್ರಶ್ನೆ, ಜನವರಿ 1, 2006ರಂದು ರವಿವಾರವಾಗಿತ್ತು. ಜನವರಿ 1, 2010ರ ವಾರದ ದಿನ ಯಾವುದಾಗಿತ್ತು? ಇದರ ಉತ್ತರ ಆಯ್ಕೆ ಎ ಶುಕ್ರವಾರ. ಬಿಡಿಸುವ ವಿಧಾನವನ್ನು ಗಮನಿಸಿ. 75ನೇ ಪ್ರಶ್ನೆ, ಭಾರತೀಯ ಸಶಸ್ತ್ರ ಪಡೆಗಳು ಇವುಗಳನ್ನು ಹೊಂದಿವೆ ಡ್ಯಾಶ್ ವಿಲಕ್ಷಣವಾದದ್ದನ್ನು ಕಂಡುಹಿಡಿಯಿರಿ. ಇದರ ಉತ್ತರ ಆಯ್ಕೆ ಬಿ ಭಾರತೀಯ ಆಕಾಶಪಡೆ. 76ನೇ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯಿದೆಯು ಡ್ಯಾಶ್ ವರ್ಷದಲ್ಲಿ ಕಟ್ಟಳೆ ಮಾಡಲ್ಪಟ್ಟಿತು. ಇದರ ಉತ್ತರ ಆಯ್ಕೆ ಬಿ 2005ರಲ್ಲಿ. 77ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಒಂದು ಸಂವೇದನಾ ಅಂಗ ಆಗಿರುವುದಿಲ್ಲ? ಇದರ ಉತ್ತರ ಆಯ್ಕೆ ಡಿ ಕರುನಾಳ. 78ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅತ್ಯಂತ ಪ್ರಖ್ಯಾತ ಗಂಗಾ ವಾಸ್ತುಶಿಲ್ಪ ಎಂದು ಪರಿಗಣಿಸಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಸಿ ಗೊಮ್ಮಟೇಶ್ವರ ಪ್ರತಿಮೆ. 79ನೇ ಪ್ರಶ್ನೆ, ಭಾರತದ ಮಾಹಿತಿ ತಂತ್ರಜ್ಞಾನ ಐಟಿದ ರಾಜಧಾನಿ ಎಂದು ಯಾವ ನಗರವು ಉಲ್ಲೇಖಿಸಲ್ಪಡುತ್ತದೆ? ಇದರ ಉತ್ತರ ಆಯ್ಕೆ ಎ ಬೆಂಗಳೂರು. 80ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯವು ಡ್ಯಾಶ್ರಲ್ಲಿ ಸ್ಥಾಪಿಸಲ್ಪಟ್ಟಿತು. ಇದರ ಉತ್ತರ ಆಯ್ಕೆ ಡಿ 1336ರಲ್ಲಿ. 81ನೇ ಪ್ರಶ್ನೆ, 1919 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದ ತನಿಖೆ ನಡೆಸಲು ಯಾವ ಸಮಿತಿಯ ಬ್ರಿಟಿಷರ್ ಸರ್ಕಾರದಿಂದ ನೇಮಿಸಲ್ಪಟ್ಟಿತು? ಇದರ ಉತ್ತರ ಆಯ್ಕೆ ಬಿ ಹಂಟರ್ ಸಮಿತಿ. 82ನೇ ಪ್ರಶ್ನೆ, ಮೊಹೆಂಜೊದಾರೋದಲ್ಲಿ ಶೋಧಿಸಲ್ಪಟ್ಟ ನೃತ್ಯ ಮಾಡುತ್ತಿರುವ ಹುಡುಗಿ ಡ್ಯಾನ್ಸಿಂಗ್ ಗರ್ಲ್ ಪ್ರತಿಮೆ ಯಾವುದರೊಂದಿಗೆ ಮಾಡಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಡಿ ಕಂಚು. 83ನೇ ಪ್ರಶ್ನೆ, ಫರಕ್ಕಾ ಅಡ್ಡಗಟ್ಟು ಯಾವ ನದಿಯ ಅಡ್ಡಕ್ಕೆ ನಿರ್ಮಿಸಲ್ಪಟ್ಟಿದೆ? ಇದರ ಉತ್ತರ ಆಯ್ಕೆ ಎ ಗಂಗಾ ನದಿ. 84ನೇ ಪ್ರಶ್ನೆ, ಡೊಂಕು ಡೊಂಕಾಗಿ ಹರಿಯುವ ನದಿಯೊಂದು ಮುಖ್ಯ ಧಾರೆಯಿಂದ ಬೇರ್ಪಡೆಗೊಂಡಾಗ ನಿರ್ಮಾಣಗೊಳ್ಳುವ ಸರೋವರ ಹೀಗೆನ್ನುತ್ತಾರೆ? ಇದರ ಉತ್ತರ ಆಯ್ಕೆ ಎ ಆಕ್ಸ್ಬೋ ಸರೋವರ. 85ನೇ ಪ್ರಶ್ನೆ, ವಿಶ್ವವಿಖ್ಯಾತ ಚೆನ್ನಕೇಶವ ದೇವಾಲಯವು ಇಲ್ಲಿದೆ. ಇದರ ಉತ್ತರ ಆಯ್ಕೆ ಎ ಬೇಲೂರು. 86ನೇ ಪ್ರಶ್ನೆ, ವಿಲಕ್ಷಣ ಅನನುರೂಪವಾದದ್ದನ್ನು ಕಂಡುಹಿಡಿಯಿರಿ. 3, 5, 11, 14, 17, 21. ಇದರ ಉತ್ತರ ಆಯ್ಕೆ ಡಿ 14. 87ನೇ ಪ್ರಶ್ನೆ, ಗಾಳಿಯ ವೇಗವನ್ನು ಅಳೆಯುವ ಉಪಕರಣವನ್ನು ಹೆಸರಿಸಿ. ಇದರ ಉತ್ತರ ಆಯ್ಕೆ ಡಿ ಅನಿಮೋಮೀಟರ್. 88ನೇ ಪ್ರಶ್ನೆ, ಕೆಳಗಿನ ಯಾವ ರಾಜ್ಯಗಳ ಮೂಲಕ ಕಾವೇರಿ ನದಿಯು ಹರಿಯುವುದಿಲ್ಲ? ಇದರ ಉತ್ತರ ಆಯ್ಕೆ ಡಿ ಆಂಧ್ರ ಪ್ರದೇಶ್. 89ನೇ ಪ್ರಶ್ನೆ, ಯಾವ ಗ್ರಹವು ಕೆಂಪು ಗ್ರಹ ಎಂದು ಸಹ ಕರೆಯಲ್ಪಡುತ್ತದೆ? ಇದರ ಉತ್ತರ ಆಯ್ಕೆ ಸಿ ಮಂಗಳ ಗ್ರಹ. 90ನೇ ಪ್ರಶ್ನೆ, ಕೆಳಗಿನ ಬಲಗಳಲ್ಲಿ ಯಾವುದು ಗಾಳಿಯ ಸಾಮಾನ್ಯ ಪಥದಿಂದ ವಿಚಲಗೊಳ್ಳುವ ಕಾರಣೀಭೂತವಾಗುತ್ತದೆ? ಇದರ ಉತ್ತರ ಆಯ್ಕೆ ಸಿ ಕೋರಿಯೋಲಿಸ್ ಪರಿಣಾಮ. 91ನೇ ಪ್ರಶ್ನೆ, ಕರ್ನಾಟಕದಲ್ಲಿ ಯಾವ ನದಿಯ ಮೇಲೆ ಬಾರ್ಕನ್ ಜಲಪಾತವಿದೆ? ಇದರ ಉತ್ತರ ಆಯ್ಕೆ ಬಿ ಸೀತಾ ನದಿ. 92ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಒಂದು ಪುಟ್ಟಣ್ಣ ಕಣಗಾಲ್ ಚಲನಚಿತ್ರ ಅಲ್ಲ? ಇದರ ಉತ್ತರ ಆಯ್ಕೆ ಡಿ ಚಮ್ಮಚ. 93ನೇ ಪ್ರಶ್ನೆ, ರನ್ನ ಕಾಂಡ ಬರೆದವರು? ಇದರ ಉತ್ತರ ಆಯ್ಕೆ ರನ್ನ. 94ನೇ ಪ್ರಶ್ನೆ, ಡ್ಯಾಶ್ರಲ್ಲಿ ಕುವೆಂಪುರವರಿಗೆ ಭಾರತದ ಸರ್ಕಾರವು ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇದರ ಉತ್ತರ ಆಯ್ಕೆ ಸಿ 1988. 95ನೇ ಪ್ರಶ್ನೆ, 2018ರ ಕಾಮನ್ವೆಲ್ತ್ ಪಂದ್ಯಾವಳಿಗಳು ಯಾವ ದೇಶದಲ್ಲಿ ನಡೆಸಲ್ಪಟ್ಟವು? ಇದರ ಉತ್ತರ ಆಯ್ಕೆ ಬಿ ಆಸ್ಟ್ರೇಲಿಯಾ. 96ನೇ ಪ್ರಶ್ನೆ, ಚಂದ್ರಗ್ರಹಣವು ಯಾವಾಗ ಸಂಭವಿಸುತ್ತದೆ? ಇದರ ಉತ್ತರ ಆಯ್ಕೆ ಎ ಭೂಮಿಯು ಸೂರ್ಯನ ಮತ್ತು ಚಂದ್ರನ ನಡುವೆ ಇರುವಾಗ. 97ನೇ ಪ್ರಶ್ನೆ, ಲೋಕಾಯುಕ್ತ ಬಿಲ್ ಅಸೆಂಬ್ಲಿಯಲ್ಲಿ ಇವರಿಂದ ಪರಿಚಯಿಸಲ್ಪಟ್ಟಿತು. ಇದರ ಉತ್ತರ ಆಯ್ಕೆ ಡಿ
ರಾಮಕೃಷ್ಣ ಹೆಗಡೆ. 98ನೇ ಪ್ರಶ್ನೆ, ವಿಶ್ವ ಅತ್ಯಂತ ದೊಡ್ಡ ಸೌರ ಪಾರ್ಕ್ ಶಕ್ತಿ ಸ್ಥಳ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ನಿರ್ಮಿಸಲ್ಪಡುತ್ತಿದೆ? ಇದರ ಉತ್ತರ ಆಯ್ಕೆ ಡಿ ತುಮಕೂರು. 99ನೇ ಪ್ರಶ್ನೆ, CISF ಪೂರ್ಣ ರೂಪ ಯಾವುದು? ಇದರ ಉತ್ತರ ಆಯ್ಕೆ ಸಿ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಕೊನೆಯದಾಗಿ 100ನೇ ಪ್ರಶ್ನೆ, ರಾಮಾನುಜಾಚಾರ್ಯರು ಈ ಕಾಲದಲ್ಲಿ ಜೀವಿಸಿದ್ದರು? ಇದರ ಉತ್ತರ ಆಯ್ಕೆ ಎ ಹೊಯ್ಸಳರ ಕಾಲ. ಥ್ಯಾಂಕ್ ಯು ಫ್ರೆಂಡ್ಸ್.